ಒಂದು ನಿಮಿಷ. ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೀವು ಒಂದು ದೊಡ್ಡ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಬೋದು. ಯಾಕೆ ಗೊತ್ತಾ? ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂದರೆ ಲೈಕ್ IOB ಈಗ ಲೋಕಲ್ ಬ್ಯಾಂಕ್ ಆಫೀಸರ್ ರಿಕ್ರೂಟ್ಮೆಂಟ್ನ 2026 ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ. ಸೊ ಒಟ್ಟು 250 ವೇಕೆನ್ಸೀಸ್ಗಳಿದ್ದಾವೆ. ಸರ್ ಏನು ಸರ್ ಇಷ್ಟೊಂದು ಚಿಕ್ಕ ಕಡಿಮೆ ಇದಾವಲ್ಲ, ನೀವು ಯಾಕೆ ಇಷ್ಟೊಂದು ದೊಡ್ಡದು ಹೇಳ್ತಿದ್ದಾರೆ ಅಂದರೆ ಕೊನೆ ತನಕ ನೋಡಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಇದು ಬಿಗ್ಗೆಸ್ಟ್ ಆಪರ್ಚುನಿಟಿ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರಿಗೆ ನೀವು ಸೆಲೆಕ್ಟ್ ಆಗೋದಕ್ಕೆ. ಓಕೆ, ಸೊ ಒಟ್ಟು 250 ವೇಕೆನ್ಸೀಸ್. ಎನಿ ಡಿಗ್ರಿ ಕ್ಯಾಂಡಿಡೇಟ್ ಎಲಿಜಿಬಲ್ ಇರ್ತೀರಾ. ಹಾಗೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಇದು ವಿಶೇಷವಾಗಿದೆ. ಹೆಂಗೆ ಏನು ಅಂತ ಹೇಳ್ತೀನಿ ನೋಡಿ ಕೊನೆ ತನಕ. ಸೊ ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಆಫೀಸರ್ ಲೆವೆಲ್ ಜಾಬ್ ರೀ, ತಲೆಯಲ್ಲಿರಲಿದ್ದು ಯಾವ ಥರ ಜಾಬು? ಆಫೀಸರ್ ಲೆವೆಲ್ ಜಾಬ್. ಸೊ ಅಷ್ಟೇ ಅಲ್ಲ, ಈ ಒಂದು ನಾನು ಹೇಳಿದಾಗೆ ಕರ್ನಾಟಕ ಲೈಕ್ ಯಾರು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಅಪ್ಲೈ ಮಾಡ್ತಿದ್ದಾರಲ್ಲ, ಒಂದು ಉತ್ತಮ ಅವಕಾಶ. ಓಕೆ, ಸೊ ಹಾಗಾದರೆ ಈ ವಿಡಿಯೋಲಿ ನಾನು ಬರೀ ನೋಟಿಫಿಕೇಶನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದು ಏನಿದೆ, ಯಾವ ಥರ ಇದೆ, IBO ಲೈಕ್ LBO ಪೋಸ್ಟ್ ಅಂದ್ರೇನು, ಸೊ ಯಾವ್ಯಾವ ಥರ ನಮಗೆ ಏನು ಹೆಂಗೆ ಅಪ್ಲೈ ಮಾಡಬೇಕು, ಎಲ್ಲ ಥರದ ಮಾಹಿತಿ ಸಿಗುತ್ತೆ ನಿಮಗೆ. ಏಜ್ ಲಿಮಿಟ್ ಏನು, ಸ್ಯಾಲ್ರಿ ಎಷ್ಟಿರುತ್ತೆ, ಎಕ್ಸಾಮ್ಸ್ ಹೆಂಗೆ ಬರೀಬೇಕು. ಓಕೆನಾ? ಸೊ ಹಾಗಾದರೆ ಮೊದಲಿಗೆ ನಾವು ಈ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಮೊದಲಿಗೆ ನಾವು ಈ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪ ಅಂತಂತಂದರೆ IOB LBO ರಿಕ್ರೂಟ್ಮೆಂಟ್ 2026 2027 ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಈ ಒಂದು ಏನಪ್ಪ ಅಂತಂದರೆ ಎನಿ ಡಿಗ್ರಿ ಇರೋರಿಗೆ ಈ ಒಂದು ನೋಟಿಫಿಕೇಷನ್ನ ತಂದಿದೆ. ಓಕೆ, 8ನೇ ಆಗಸ್ಟಿನಿಂದ 24ನೇ ಆಗಸ್ಟ್ವರೆಗೂ ನಿಮಗೆ ಸಮಯ ಇದೆ. ಓಕೆ, ಸೊ ಹಾಗಾದರೆ ಸರ್ LBO ಅಂದರೆ ಏನು? ರಿಕ್ರೂಟಿಂಗ್ ಆರ್ಗನೈಸೇಷನ್ ಏನಿದೆಲ್ಲ ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಈ ಒಂದು ಲೋಕಲ್ ಬ್ಯಾಂಕ್ ಆಫೀಸರ್. ಈಗ ನೀವು ಮುಂಚೆ ಏನಾಗ್ತಿತ್ತು, ಬ್ಯಾಂಕ್ಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ಇಲ್ಲ ಅಂತಂತಂದು ಏನಾಗ್ತಿತ್ತು, ಹಿಂದಿಯವರಿದ್ದರು, ಲೈಕ್ ಬೇರೆ ಬೇರೆ ತಮಿಳು, ತೆಲುಗು ಅಥವಾ ಬೇರೆ ಬೇರೆ ಭಾಷೆ ಮಾತಾಡೋರಿದ್ದರು, ಕನ್ನಡ ಮಾತಾಡೋರು ಸಿಗ್ತಿರ್ಲಿಲ್ಲ. ಸೊ ಬ್ಯಾಂಕಿಗೆ ಏನಪ್ಪ ಅಂತಂದರೆ ಆ ಒಂದು ಆರ್ಗನೈಸೇಷನ್ಸಿಗೆ ತಲೆನೋವಾಗಿತ್ತು. ಯಾಕಂದರೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಕೊಡೋಕ್ಕಾಗ್ತಿಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಇದೊಂದು ಪೋಸ್ಟ್. ಅಂದ್ರೇನು, ಆ ಒಂದು ರೀಜನಲ್ಲಿ ಯಾರಿರ್ತಾರಲ್ಲ, ಈಗ ಕರ್ನಾಟಕ ಅಂದಾಗ ಕನ್ನಡ ಪೀಪಲ್, ತಮಿಳುನಾಡು ಅಂತಂದರೆ ತಮಿಳ್ ಪೀಪಲ್. ಓಕೆ, ಸೊ ಆ ಥರ ಈ ಒಂದು ಮಾತನಾಡುವ ಪೀಪಲ್ಗಳಿಗೆ ಅಂದರೆ ಆ ಒಂದು ನೇಟಿವ್ ಲ್ಯಾಂಗ್ವೇಜ್ ಇರೋಂಥವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ರು. ಓಕೆ, ಸೊ ಇದು ಆಫೀಸರ್ ಸ್ಕೇಲ್ 1 ಪೋಸ್ಟ್ ಆಗಿರುತ್ತೆ. ಆ್ಯಂಡ್ ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್ ಅಂದರೆ 4 ಸ್ಟೇಟಿಗೆ ಸೇರಿದ 250 ರೀ. ಹಂಗೆ ನಮ್ಮ ಕರ್ನಾಟಕದ ಎಷ್ಟಿದೆ ಸರ್? ಹೌದಾ? ಸೊ ನಿಮಗೆ ನೋಡ್ಬೋದು, ಕರ್ನಾಟಕಕ್ಕೆ 50 ಪೋಸ್ಟ್ ಇದ್ದಾವೆ. ಟೋಟಲ್ 250ರಲ್ಲಿ ತಮಿಳುನಾಡು ರಾಜ್ಯಕ್ಕೆ ತಮಿಳು ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜು, ಅಲ್ಲಿ ತಮಿಳುನಾಡು ಲೈಕ್ ತಮಿಳು ಗೊತ್ತಿರೋರು ತಮಿಳ್ನಾಡಲ್ಲಿ ಅಪ್ಲಿಕೇಶನ್ ಹಾಕೋತಾರೆ. 100 ವೇಕೆನ್ಸೀಸ್ ಇದೆ ಅಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರಿಗೆ 50 ವೇಕೆನ್ಸೀಸ್. ಮಹಾರಾಷ್ಟ್ರ ಮರಾಠಿ 50 ವೇಕೆನ್ಸೀಸ್. ಗುಜರಾತಿ 50 ವೇಕೆನ್ಸೀಸ್. ನೋಡಿ 250, ಇದು ಬರೀ ನಮಗೆ ನಂಬರ್ ಅಷ್ಟು ಚಿಕ್ಕದ ಅಂತಲ್ಲ. 50 ವೇಕೆನ್ಸೀಸ್ ಎಷ್ಟು ವ್ಯಾಲ್ಯೂಯಬಲ್ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್. ಯಾಕಂದರೆ ಅದು ಪ್ಯಾಟ್ರನ್ ಹಂಗಿದೆ, ಅದನ್ನು ಕ್ಲಿಯರ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಚೆನ್ನಾಗಿ ಸ್ಟ್ರಾಟಜಿ ಓದಿದರೆ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಅದು ಹೇಗೆ ಸರ್ ಅಂತಂದರೆ ಕೊನೆಯಲ್ಲಿ ಇದೆ ನಿಮಗೆ, ಅದಕ್ಕೆ ಅದರ ಟಿಪ್ಸ್ ಕೂಡ ಇದೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ. ಓಕೆ, ಸೊ 50 ವೇಕೆನ್ಸೀಸ್ ನೋಡಿ, 1 ಸ್ಟೇಟ್ ಓನ್ಲಿ ಅಂತ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ 1 ಸ್ಟೇಟ್ ಓನ್ಲಿ. ಈಗ ನಾನು ಕರ್ನಾಟಕಕ್ಕೂ ಹಾಕ್ತೀನಿ, ತಮಿಳ್ನಾಡಿಗೂ ಹಾಕ್ತೀನಿ ಅಂತಂದರೆ ಬರಲ್ಲ, ಒಂದು ರಾಜ್ಯಕ್ಕೆ ಮಾತ್ರ ಹಾಕ್ಬೋದು. ಓಕೆ, ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ ಸ್ಟೇಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್. ಅರ್ಥ ಆಯ್ತಾ? ಸೊ ಹಾಗಾದರೆ ಸರ್ ಇಂಪಾರ್ಟೆಂಟ್ ಡೇಟ್ಸ್ಗಳೇನು? ಯಾಕಂದರೆ ನಿನ್ನೆ ರಾತ್ರಿ ನೋಟಿಫಿಕೇಷನ್ ಬಂತು. ರಾತ್ರಿ 7 ಗಂಟೆಗೆ 7-8 ಗಂಟೆಗೆ ಏನಪ್ಪ ಅಂದರೆ 7ನೇ ತಾರೀಕು ಆಗಸ್ಟ್ನಂದು ನೋಟಿಫಿಕೇಷನ್ ಬಂತು. ಇವತ್ತಿನಿಂದ ಆಗಸ್ಟ್ 8ರಿಂದ ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಏನಿದೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಓಕೆ ಸರ್, 24ರ ತನಕ ಟೈಮ್ ಐತಿ ಬಿಡಿ ಸರ್, 23-24ಕ್ಕೆ ಹಾಕ್ತೀನಿ ಅಂತಂದರೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮಗೇನಾದರೂ ಸರ್ವರ್ ಬ್ಯುಸಿ ಇತ್ತಂತಂದರೆ ನೀವು ಒಂದು ಒಳ್ಳೆ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋತೀರ. ಓಕೆ, ಸೊ ಹಾಗಾಗಿ 24ರ ಒಳಗಡೆ ಅಪ್ಲಿಕೇಶನನ್ನು ಹಾಕಿ. ಅಂದರೆ ಈಗೇನಪ್ಪ ಅಂದರೆ ಒಂದು ಇನ್ನೊಂದು ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದರೆ ಹಾಕಿಟ್ಬಿಡಿ, ಮುಗಿದ್ಬಿಡುತ್ತೆ, ತಲೆನೋವೇ ಇರಲ್ಲ. ಹೌದಾ? ಅಪ್ಲಿಕೇಶನ್ ಹಾಕಿಟ್ಕೊಂಡ್ಬಿಡೋದು. ಸರ್ ಹಾಗಾದರೆ ಯಾರೇ ಎಲಿಜಿಬಲ್ ಇರ್ತಾರೆ, ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್, ಅಂದರೆ ನೀವು BA ಆಗಿರಲಿ, BCom ಆಗಿರಲಿ, BSc, BBA, BCA, BE, BTech, ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆಗಲಿ, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಒಂದು ಡಿಗ್ರಿ ಆಗಿದ್ದರೆ ಸಾಕು, ನೀವು ಒಂದು ಪರೀಕ್ಷೆಯನ್ನು ಅಪ್ಲೈ ಮಾಡ್ಬೋದು. ಓಕೆ, ಅಂದರೆ ಒಂದು ಡೇಟ್ ಆಫ್ ರಿಜಿಸ್ಟ್ರೇಷನಲ್ಲಿ ಏನಪ್ಪ ಅಂದರೆ ಗ್ರ್ಯಾಜುಯೇಟ್ಸ್ ನೀವು ಈ ಒಂದು ರಿಜಿಸ್ಟ್ರೇಷನ್ ಅಂದರೆ ಲೈಕ್ ಏನಪ್ಪ ಅಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು. ಓಕೆ, ಸೊ ಹಾಗಾದರೆ ಸರ್ ಲೈಕ್ ಯಾರು ಅಪ್ಲೈ ಮಾಡ್ಬೋದು ಅಂತಂದಾಗ ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಯಾಕಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಏನಾಗಿತ್ತಂತಂದರೆ 1 ಇಯರ್ಗಿಂತ ಮುಂಚೆ ಅಂದರೆ 2 ಇಯರ್ ಬಂದಾಗ ನಮಗೆ ಫ್ರೆಷರ್ಸ್ ಅಪ್ಲೈ ಮಾಡಿ ಫ್ರೆಷರ್ಸ್ ಜಾಬ್ ತೊಗೊಂಡ್ರು. ಅದಾದಮೇಲೆ ಏನಾಯ್ತು ಅಂತಂದರೆ ಲಾಸ್ಟ್ ಇಯರು ಎಕ್ಸ್ಪೀರಿಯನ್ಸ್ ಇರೋದು ಸ್ವಲ್ಪ ಹೋರಾಟ ಥರ ಮಾಡಿ ಏನಂದರೆ ಇದು ನಮಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಬೇಕು, ಫ್ರೆಷರ್ ಸಿಗಲ್ಲ ಅಂತೇಳಿ ಅದನ್ನು ಲಾಸ್ಟ್ ಇಯರ್ ನಮಗೆ ಲೈಕ್ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆಲವೊಂದು ಬ್ಯಾಂಕ್ಗಳು ಎಕ್ಸ್ಪೀರಿಯನ್ಸ್ ಇರೋದನ್ನು ತೊಗೊಂಡ್ರು.
ಬಟ್ ಆದರೆ ಈ ಸಲ ನೋಡಿ ನಾವು ಹೇಳಿದ್ವಿ ಬರೀ ಇದೊಂದೇ ಅಲ್ಲ, ಯುಕೋ ಬ್ಯಾಂಕ್ ಮತ್ತು ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಏನಪ್ಪ ಅಂದರೆ LBO ಪೋಸ್ಟ್ಗಳನ್ನ ಬಿಡ್ತಾರೆ. ಅದರಲ್ಲಿ ಇವಾಗ ಆಲ್ರೆಡಿ ಬಂದಿದೆ. ಆದರೆ ವಿಶೇಷ ಏನಂತಂದರೆ ಫ್ರೆಷರ್ಸ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಸರ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ತಾರೆ, ಅವರು ಕೂಡ ಅಪ್ಲೈ ಮಾಡ್ತಾರೆ. ಹಾಗಾದ್ರೆ ಏನು ವ್ಯತ್ಯಾಸ ಸರ್? ಅಂದರೆ ಅವ್ರಿಗೇನಾದರೂ ಅಡ್ವಾಂಟೇಜ್ ಇದೆಯಾ? ಇಲ್ಲ, ಅದನ್ನು ಹೇಳ್ತೀನಿ ನೋಡಿ. ಫ್ರೆಷರ್ಸು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಇಬ್ರಿಗೂ ಸೇಮ್ ಲೆವೆಲ್ ಎಕ್ಸಾಮ್ ಬರುತ್ತೆ. ಇಬ್ಬರಲ್ಲೂ ಯಾರು ಕ್ಲಿಯರ್ ಮಾಡ್ತಾರಲ್ಲ, ಈಗ ಎಕ್ಸಾಂಪಲ್ ಫ್ರೆಷರ್ಸ್ ಕ್ಲಿಯರ್ ಮಾಡಿದರೆ ಅವ್ರ ಸ್ಯಾಲ್ರಿ ಆ್ಯಸ್ ಇಟ್ ಈಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ಕ್ಲಿಯರ್ ಮಾಡಿದರೆ ಅವ್ರಿಗೆ ಪ್ರಮೋಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಯಾಕಂದ್ರೆ ಆಲ್ರೆಡಿ ಅವ್ರು ವರ್ಕ್ ಮಾಡಿ ಬಂದಿದ್ದಾರೆ. ಹೌದಾ? ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಅಂತ ಇಲ್ಲ ಇದಕ್ಕೆ. ಫ್ರೆಷರ್ಸು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಸೊ ತಲೆಯಂತರ ತೆಗೆದುಬಿಡಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾತ್ರ ಅಪ್ಲೈ ಮಾಡಬೇಕು, ನಮಗಲ್ಲ ಅಂತ ಅನ್ಕೋಬೇಡಿ. ಫ್ರೆಷರ್ಸ್ ನಿಮಗೂ ಕೂಡ ಇದು ಒಳ್ಳೆ ಆಪರ್ಚುನಿಟಿ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ. ಸೊ ಹಾಗಾದರೆ ಸರ್ ನೋಡ್ಬೋದು, ಇಲ್ಲಿ ನಾನು ಅದನ್ನೇ ಹೇಳಿದೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಪ್ಪ ಎಕ್ಸ್ಪೀರಿಯನ್ಸ್ ಆದ್ರೆ. ಈಗ ನಾನು ಸರ್ ICICI ಕೆಲಸ ಮಾಡಿದ್ದೀನಿ, ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ, HDFCಯಲ್ಲಿ ಕೆಲಸ ಮಾಡಿದ್ದೀನಿ, ಅಥವಾ ಬೇರೆ ಯಾವುದೊಂದು ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ. ಸರ್ ನನಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು, ಹಾಗಾಗಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ 2 ರಿಂದ 3 ವರ್ಷ ಅಂತಂದರೆ ನಿಮಗೆ ಒಂದು ಅಡ್ವಾನ್ಸ್ಡ್ ಇನ್ಕ್ರಿಮೆಂಟ್ ಸಿಗುತ್ತೆ ಪರ್ ಕಂಪ್ಲೀಟ್ ಇಯರ್. ಅಂದರೆ ಮ್ಯಾಕ್ಸಿಮಮ್ 2 ಇನ್ಕ್ರಿಮೆಂಟ್ಸ್ ಆಯ್ತು ನಿಮಗೆ. ಅರ್ಥ ಆಯ್ತಾ? ನಿಮಗೆ ಅದು IOB ಅದನ್ನೇ ಹೇಳಿದೆ ನಿಮಗೆ, ನೀವು ಎಕ್ಸ್ಪೀರಿಯನ್ಸ್ ಇರೋರು ಏನಾದರೂ ಈ ಒಂದು ಲೆವೆಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ನಿಮಗೆ ಇನ್ಕ್ರಿಮೆಂಟ್ ಕೊಡ್ತೀವಪ್ಪ ಅಂತ ಅಡ್ವಾಂಟೇಜ್. ನೋಡಿ, ಇಬ್ಬರಿಗೂ ಕೂಡ ಏನು ಅನ್ಯಾಯ ಮಾಡಲಿಲ್ಲ ಅವರು. ಫ್ರೆಷರ್ಸು ಬರೀಲಿ, ಎಕ್ಸ್ಪೀರಿಯನ್ಸ್ ಇರೋರಿಗೂ ಕೂಡ ಒಂದು ಅಡ್ವಾಂಟೇಜ್ ಕೊಟ್ಟರು. ಏನಂತ? ನೀವು ಬರೀರಪ್ಪ, ನೀವು ಕ್ಲಿಯರ್ ಆಯ್ತು ಅಂತಂದರೆ ನಿಮಗೆ ಇನ್ಕ್ರಿಮೆಂಟ್ ಕೊಟ್ಟು ನಿಮಗೆ ನಾವು ಮೇಲ್ ಕರ್ಕೊಂಡು ಹೋಗ್ತೀವಿ. ಹೌದಾ? ಸೊ ಎರಡು ಕೂಡ ಅಡ್ವಾಂಟೇಜ್ ಇದೆ ಅದಕ್ಕೆ. ಸೊ ಹಾಗಿದ್ದಾಗ ನಾವು ತಿಳ್ಕೊಳ್ಳಿ, ಏಜ್ ಲಿಮಿಟ್ ಎಷ್ಟಿರ್ಬೋದು ಸರ್? 20 ವಯಸ್ಸು, ಮಿನಿಮಮ್ 25, ಮ್ಯಾಕ್ಸಿಮಮ್ 30 ವಯಸ್ಸು. 20 ರಿಂದ 30 ಯಾರಿದ್ರೆ ಅಪ್ಲೈ ಮಾಡ್ಬೋದು. 20 ರಿಂದ 30 ಯಾರಿದ್ರ ಆಗಸ್ಟ್ 1, 2026 ಆ್ಯಸ್ ಆಫ್ ಅಂತ ಹೊಡೆದ್ರೆ 20 ಮೇಲ್ಗಡೆ ಇರಬೇಕು, 30 ಒಳಗಡೆ ಇರಬೇಕು ಏಜ್. ಸರ್ ಹಂಗಂದ್ರೆ ನನಗೆ 33 ಐತೆ, ನಾನು ಬರಿಬೋದಾ ಸರ್? ಬರಿಬೋದು. ಯಾರಂದರೆ ಜನರಲ್ ಕ್ಯಾಟಗರಿ ಅವರಲ್ಲ. ಯಾಕಂದರೆ ಇದು ಮೇನ್ ಏನಿರೋದು 20 ರಿಂದ 30 ಜನರಲ್ ಕ್ಯಾಟಗರಿ ಅವರಿಗೆ. OBC ಆಯ್ತಂತಂದರೆ 3 ವರ್ಷ ಇರುತ್ತೆ. ಆ್ಯಂಡ್ SC ST ಆಯ್ತಂದರೆ 5 ವರ್ಷ ಇರುತ್ತೆ. ಏನಾದರೂ PWBD ಅಂತ ಇತ್ತಂದರೆ ಲೈಕ್ ಅವರಿಗೆ 10 ವರ್ಷ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಆ್ಯಸ್ ಪರ್ ರೂಲ್ಸ್ ಇರುತ್ತೆ. ಅಂದರೆ ತಿಳ್ಕೊಳ್ಳಿ, 2 ಆಗಸ್ಟ್ 1996 ಮೇಲೆ ಆಗಸ್ಟ್ 1, 2006 ಒಳಗಡೆ ಇದು ನಮಗೆ ಇರಬೇಕಾಗಿರೋಂಥ ಡೇಟ್ ಆಫ್ ಬರ್ತ್ ರೇಂಜ್. ಯಾಕಂದರೆ ಕೆಲವರು ಕೇಳ್ತಿರ್ತಾರೆ, ಸರ್ ನಂದು ಎಷ್ಟು ಬರುತ್ತೆ ನೋಡ್ರಿ ಅಂತ. ಅದಕ್ಕೆ ಕೊಟ್ಟಿದ್ದೀನಿ ನಿಮಗೆ. ಎರಡೂ ಕೂಡ ಇನ್ಕ್ಲೂಸಿವ್, ನಾಟ್ ಎಕ್ಸ್ಕ್ಲೂಸಿವ್. ಹೌದಾ? ಸೊ ನಿಮಗೆ ಏನಾದರೂ ನಿಮ್ಮದು ನೋಡಿ, ಇನ್ನೊಂದು ಹೇಳ್ತೀನಿ, ಕೆಲವೊಂದು ಕ್ಯಾಸ್ಟ್ಗಳು, ಕೆಲವೊಂದು ಕ್ಯಾಟಗರಿ ಸ್ಟೇಟಲ್ಲಿ OBC ಬರುತ್ತೆ, ಸೆಂಟ್ರಲಲ್ಲಿ OBC ಬರಲ್ಲ. ಎಕ್ಸಾಂಪಲ್ ನಾನು ಹೇಳಿದ್ದೆ ವೀರಶೈವ ಲಿಂಗಾಯತು ನಿಮಗೆ 3B ಕರ್ನಾಟಕದಲ್ಲಿ ಬರುತ್ತೆ OBC. ಬಟ್ ಆದರೆ ಸೆಂಟ್ರಲ್ ಅಂತ ನೋಡಿದಾಗ ಅದು ಜನರಲಲ್ಲಿ ಬರುತ್ತೆ. ಸೊ ಅವಾಗ ನೀವು 30 ತನಕ ಮಾತ್ರ ಬರಿಬೋದು ಜನರಲ್ ಅವರು. ಓಕೆ? ಸೊ ಹಾಗಾದರೆ IOB ಸ್ಯಾಲ್ರಿ ಏನು ಸರ್? ಇಷ್ಟು ಚೆನ್ನಾಗೈತಲ್ಲ ಸರ್ ಜಾಬು. ಸ್ಯಾಲ್ರಿ ಏನಿರ್ಬೋದು? 48,500 ಸ್ಟಾರ್ಟ್ ಆಗುತ್ತೆ. 85,920 ರೂಪಾಯಿ ತನಕ ನೀವು ಡ್ರಾ ಮಾಡ್ಕೋಬೋದು. ಅಂದರೆ ಅಲ್ಲಿ ತನಕ ಹೋಗುತ್ತೆ ಸ್ಟಾರ್ಟಿಂಗ್ ಇನಿಷಿಯಲ್. ಇನ್ನೂ ಅಡಿಷ್ನಲ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ. ಡಿಯರ್ನೆಸ್ ಅಲೋವೆನ್ಸಸ್ಸು, ಹೌದಾ, ಹೌಸ್ ರೆಂಟ್ ಅಲೋವೆನ್ಸಸ್, HRA, CCA ಅಂತ ಇರುತ್ತೆ. ಆ್ಯಂಡ್ ಅದರ್ ಅಲೋವೆನ್ಸಸ್, ಮತ್ತು ಲೈಕ್ ನಿಮಗೆ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ ರೀ. ಯಾಕಂದರೆ ಬ್ಯಾಂಕಿಂಗ್ ಅನ್ನೋದು ವೈಟ್ ಕಾಲರ್ ಜಾಬ್. ಹೌದಾ? ಸೊ ಈ ಥರ ಎಲ್ಲ ಬೆನಿಫಿಟ್ಸ್ಗಳಿದೆ. ಆ್ಯಂಡ್ ಭಾಳಷ್ಟು ಜನ ಅನ್ಕೋತಿರ್ತೀರಾ, ಸರ್ ಪ್ರೊಬೇಷನ್ 2 ಇಯರ್ಸ್ ಅಂತ ಇದೆಯಲ್ಲ ಸರ್, ನಾವು 2 ವರ್ಷ ಇರಲೇಬೇಕಾ, ಇಲ್ಲಾಂದ್ರೆ ರೊಕ್ಕ ಕಟ್ ಮಾಡ್ಕೋತಾರ? ಹೌದಪ್ಪ, ನಿನಗೆ ಇದಂತಲ್ಲ, ನಾಳೆ ಯಾವುದೇ ಬ್ಯಾಂಕ್ ಎಕ್ಸಾಮ್ ಆದರೂ ಕೂಡ ನಿನಗೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಹೌದಾ? ಆ್ಯಂಡ್ ನಿಮಗಲ್ಲಿ ಮಿನಿಮಮ್ ಸರ್ವಿಸ್ ರಿಕ್ವೈರ್ಮೆಂಟ್ ಅಂಡರ್ ಬಾಂಡ್ 3 ಇಯರ್ಸ್ ಕೂಡ ಇರುತ್ತೆ. ಅಂದರೆ ಪ್ರೊಬೇಷನರಿ 2 ವರ್ಷ, ನೀವು ಆ ಒಂದು ಬ್ಯಾಂಕಲ್ಲಿ 3 ವರ್ಷ ಕೆಲಸ ಮಾಡಲೇಬೇಕು ಮಿನಿಮಮ್. ಇಲ್ಲ ಅಂದರೆ 2 ಲಕ್ಷ ಕಟ್ಟಬೇಕು. ಯಾಕಂದರೆ ಬಾಂಡ್ ಹತ್ರ ಸೈನ್ ಮಾಡಿಸಿರ್ತಾರೆ ನಿಮಗೆ. ಸರ್ ಯಾಕೆ ಸರ್ 3 ವರ್ಷ ಅಂದರೆ? ನಿಮಗಷ್ಟೇ ಟ್ರೈನ್ ಮಾಡಿರ್ತಾರೆ ಅವರು. ನಿಮಗೆ ಇನಿಷಿಯಲ್ ಆಗಿ ಬ್ಯಾಂಕಿಂಗ್ ಅವರು ನಿಮಗೇನು ಬರೀ ಇಲ್ಲಿ ಆಪ್ಟಿ ರೀಸನ್ ಇಂಗ್ಲೀಷಿಗೆ ಕಲ್ತಿರೋ, ಬಟ್ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕಲಿಸ್ಬೇಕಂದ್ರೆ ಟ್ರೈನ್ ಮಾಡಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ 2 ಲಕ್ಷದ ಬಾಂಡ್ ಇರುತ್ತೆ. 3 ವರ್ಷ ನೀವು ಕೆಲಸ ಮಾಡಲೇಬೇಕು. ಯಾರು ಮಾಡಲ್ಲ ರೀ? ಆರಾಮ್ಸೆ ಸ್ಯಾಲ್ರಿ ಸಿಗುತ್ತೆ ಚೆನ್ನಾಗಿ. ಗೌರ್ಮೆಂಟ್ ಬ್ಯಾಂಕು ಅದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಟ್ಸ್ ಅ ಗೌರ್ಮೆಂಟ್ ಬ್ಯಾಂಕ್, ತಲೆಯಲ್ಲಿರಲಿ. 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಇದು ಕೂಡ ಒಂದು. ನಮಗೆ SBI ಹೆಂಗೆ, ಕೆನರಾ ಬ್ಯಾಂಕ್ ಹೆಂಗೆ, ಅದೇ ಥರನೇ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಓಕೆ? ಸೊ ಹಾಗಾದರೆ ಸೆಲೆಕ್ಷನ್ ಹೆಂಗಿರುತ್ತೆ ಸರ್? ನೀವು ಹೇಳಿದರೆ ಎಲಿಜಿಬಿಲಿಟಿ ಇದೀನಿ ಸರ್ ನಾನು, ಹಂಗಾರೆ ಸೆಲೆಕ್ಷನ್ ಸ್ಯಾಲ್ರಿ ಗೊತ್ತಾಯಿತು. ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ನೋಡಿ. ಇಲ್ಲಿ ಏನಂತಂದರೆ LBO ಅಡ್ವಾಂಟೇಜು, ಇಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಅಂತ ಇರಲ್ಲ, ಡೈರೆಕ್ಟ್ ಮೇನ್ಸ್ ಎಕ್ಸಾಮ್. ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಒಂದು ಡೈರೆಕ್ಟ್ ಮೇನ್ಸ್ ಎಕ್ಸಾಮು. ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಇವನಿಗೆ ಕನ್ನಡ ಬರುತ್ತೆ ಇಲ್ಲ ಸರಿಯಾಗಿ ಅಂತ ಟೆಸ್ಟ್ ಮಾಡ್ತಾರೆ. ಕನ್ನಡ ಬರಲಿಲ್ಲ ಅಂದರೆ ರಿಜೆಕ್ಟ್, ಫುಲ್ ಸ್ಟ್ರಿಕ್ಟ್ ಇರುತ್ತೆ LPT.
ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಹೌದಾ? ಸೊ ಇದು ನಮಗೇನಾದ್ರು ನಾವು ಕನ್ನಡ ಓದಿಲ್ಲ ಅಂತಂದರೆ ಲೈಕ್ ನಮ್ಮ ಒಂದು 10th ಅಥವಾ PU ಅಥವಾ ಈ ಥರದ ಎಕ್ಸಾಮ್ಸ್ಗಳಲ್ಲಿ ಅವಾಗ LPT ಮಾಡ್ತಾರೆ. ಅದರಲ್ಲಿ ನಾವು ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ರಿಜೆಕ್ಟ್. ಓಕೆ, ಸೊ LPT ಆನ್ಲೈನ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ LPT ಇರುತ್ತೆ. LPT ಆದಮೇಲೆ ಏನು ಮಾಡ್ತಾರೆ, ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಕರೀತಾರೆ. ಯಾಕಂದರೆ ನಿಮಗಿರೋದು ಎರಡೇ ಲೆವೆಲಲ್ಲಿ, ಒಂದು ಮೇನ್ಸ್ ಥರ ಇರೋಂಥ ಒಂದು ಎಕ್ಸಾಮು, ಒಂದು ಇಂಟರ್ವ್ಯೂ. ಓಕೆ, ಈ ಎಕ್ಸಾಮು ಇಂಟರ್ವ್ಯೂ ಎರಡು ಏನಪ್ಪ ಅಂತಂದರೆ ನಿಮಗೆ ಇರುವಂಥದ್ದು. ಇವೆರಡನ್ನು ದಾಟ್ಕೊಂಡ್ಬಿಟ್ರೆ ಮುಗೀತು. ಅಂದರೆ ನಿಮಗೆ ಈ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಕೂಡ ಬರಬೇಕು ರೀ. ಯಾಕಂದರೆ ಪರ್ಸ್ನಲ್ ಇಂಟರ್ವ್ಯೂ ಆದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ತೆಗಿತಾನೆ. ಆ ಮೆರಿಟ್ ಲಿಸ್ಟಲ್ಲಿ 80% ಈ ಒಂದು ಎಕ್ಸಾಮನ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾನೆ, 20% ಇಂಟರ್ವ್ಯೂ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾನೆ. ಸೊ ಹಾಗಿದ್ದಾಗ ನಾವು ಈ ಎಕ್ಸಾಮ್ ಮೇಲೆ ಭಾಳ ಸೀರಿಯಸ್ಸಾಗಿ ಫೋಕಸ್ ಮಾಡಲೇಬೇಕಲ್ವಾ? ಸರ್ ಹೆಂಗಿದ್ರೆ ಎಕ್ಸಾಮಲ್ಲಿ ಏನೇನು ಇರ್ತವೆ ಸರ್ ಅಂತಂದರೆ, ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಅಂತ ಬರುತ್ತೆ. 30 ಪ್ರಶ್ನೆ 60 ಮಾರ್ಕ್ಸ್, ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್. 1 ತಾಸು ಕೊಡ್ತಾ ನಿಮಗೆ ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡನ್ನು ಸಾಲ್ವ್ ಮಾಡೋಕ್ಕೆ. 30 ಪ್ರಶ್ನೆ 60 ಮಾರ್ಕ್ಸ್. ನೆಕ್ಸ್ಟ್ ಜನರಲ್ ಎಕನಾಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬರುತ್ತೆ. ಇಲ್ಲಿ 40 ಕ್ವಶನ್ 40 ಮಾರ್ಕ್ಸು, ಅರ್ಧ ಗಂಟೆ ಇರುತ್ತೆ. ಬೇಜಾನ್ ಟೈಮ್ ಆಯಿತು, ಯೋಚನೆ ಮಾಡೋದನ್ನ ಆನ್ಸರ್ ಮಾಡಬೇಕು. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇಲ್ಲಿ ನಿಮಗೆ ಆ್ಯಪ್ಟಿಟ್ಯೂಡ್ ಅಂತ ಸಪ್ರೇಟಾಗಿ ಅರ್ಥಮೆಟಿಕ್ ಅಂತ ಇರಲ್ಲ. ಈ ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ DI ಅಂತ ಕರಿತೀವಲ್ಲ, ಸೊ ಅದರಲ್ಲಿ ನಿಮಗೆ ಪರ್ಸಂಟೇಜ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು, ಆ್ಯಾವ್ರೇಜು, ಎಲ್ಲ ಥರದ್ದು ಬಂದುಬಿಡುತ್ತೆ. ಅರ್ಥಮೆಟಿಕ್ ಏನಿದೆ ಅದೆಲ್ಲ ಅದರಲ್ಲೇ ಆ್ಯಡ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಅಲ್ಲಿ 30 ಪ್ರಶ್ನೆ 60 ಮಾರ್ಕ್ಸ್. ಆ್ಯಂಡ್ ಇಂಗ್ಲೀಷ್ ಮೇಲೂ ಕೂಡ 40 ಪ್ರಶ್ನೆ 40 ಮಾರ್ಕ್ಸ್. ಅಂದರೆ ಟೋಟಲಾಗಿ 140 ಪ್ರಶ್ನೆಗಳು, 200 ಮಾರ್ಕ್ಸ್ಗಳು, 3 ಗಂಟೆ ಕಾಲಾವಕಾಶ, ಅಂದರೆ 3 hours ಕೊಡ್ತಾನೆ ನಿಮಗೆ ಆ ಎಕ್ಸಾಮಿಗೆ. 3 hour ಕುತ್ಕೊಂಡು ಆ ಎಕ್ಸಾಮನ್ನು ಬರಿಬೇಕು, ಹೌದಾ? ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಎಕ್ಸಾಮ್ ಪ್ಯಾಟ್ರನ್, ಚೆನ್ನಾಗಿದೆ. ಈ ಒಂದು ಎಕ್ಸಾಮ್ ಏನಾದರೂ ನೀವು ಸರಿಯಾದ 200 ಮಾರ್ಕ್ಸಿಗೆ ಒಳ್ಳೆ ಸ್ಕೋರ್ ಬಂತಂದರೆ ನೀವು ಇಂಟರ್ವ್ಯೂ ಸೆಲೆಕ್ಟ್, ಅಂದರೆ ಆ ಕಟ್ ಆಫ್ಗಿಂತ ಒಂದು 15-20 ಮಾರ್ಕ್ಸ್ ಚೆನ್ನಾಗಿತ್ತಂದರೆ ಒಂದು ಕುಷನ್ ಇರುತ್ತೆ ನಿಮಗೆ ಸೆಲೆಕ್ಷನ್ಗೆ. ಯಾಕಂದರೆ ನಮಗೆ ಮೆರಿಟ್ ಲಿಸ್ಟ್ ತೆಗಿಬೇಕಾದ್ರೆ ಭಾಳ ಸಹಾಯ ಆಗುತ್ತೆ. ಆನ್ಲೈನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ, ಕಂಬೈನ್ಡ್ ಸ್ಕೋರ್ ಮಾಡ್ತಾನೆ. ಸ್ಟೇಟ್ ವೈಸ್ ಇದು ನಿಮಗೆ ಎಲ್ಲ 250 ಪೋಸ್ಟ್ ಅಂತಂದು ಹಂಗಲ್ಲ. ಕರ್ನಾಟಕದ 50 ಪೋಸ್ಟ್ ಅಂದಾಗ ಕರ್ನಾಟಕದ ಮಾತ್ರ ಸಪ್ರೇಟ್ ಕಟ್ ಆಫ್ ಇರುತ್ತೆ. ಕೆಟಗರಿ ವೈಸ್ ಮೆರಿಟ್ ತೆಗಿತಾನೆ ಮತ್ತು. ಓಕೆ, OBC ಅವರು, SC ST ಜನರಲ್ ಈ ಥರ ಎಲ್ಲ ಅದು ಕೆಟಗರಿ ವೈಸ್ ತೆಗಿತಾನೆ. ಸರ್ ಇದಕ್ಕೆ ರೊಕ್ಕ ಎಷ್ಟು ಸರ್ ಹಾಕಕ್ಕಂದ್ರೆ SC ST PWD ಅವರಿಗೆ 175 ರೂಪಾಯಿ, ಜನರಲ್ EWS ಮತ್ತು OBC ಅವರಿಗೆ 850 ರೂಪಾಯಿ. ಇದು ಇರುವಂಥ ಏನಪ್ಪ ಅಂದರೆ ದುಡ್ಡು, ಅಪ್ಲಿಕೇಶನ್ ಹಾಕೋದಕ್ಕಿರುವಂಥ ಮನಿ. ಎಷ್ಟು ಹಾಕ್ಬೇಕು ನಾನು ದುಡ್ಡು ಕೊಡಬೇಕು ಅಂತಂತ. ಹಾಗಾದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕ್ಬೇಕು ಸರ್ ಇದು ಅಂದರೆ, ಫಸ್ಟ್ ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬೇಕು. ಫಸ್ಟ್ ಗೂಗಲಲ್ಲಿ ಸುಮ್ಮನೆ ಯಾವುದೇದೋ ಫೇಕಿಗೆ ಹೋಗಿ ಅಪ್ಲೈ ಮಾಡಬೇಡ್ರಿ. IOB ಅಂತ ಟೈಪ್ ಮಾಡಿ, ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಹೋಗಿ ಕೆರಿಯರ್ಸ್ ಅಂತ ಇರುತ್ತೆ. ಕೆರಿಯರ್ಸ್ ಜಾಗದಲ್ಲಿ ನೀವು ನೋಡ್ಬೋದು ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ 2026-2027 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಆನ್ಲೈನ್ ಅಂತ ಕೊಡಿ. ಆಮೇಲೆ ಫುಲ್ ಪರ್ಸ್ನಲ್ ಮತ್ತು ಎಜುಕೇಷನಲ್ ಡೀಟೇಲ್ಸ್ ನಿಮ್ಮದು ಕೊಡಬೇಕು, ನಿಮ್ದು ಏನೇನಿದೆ ಏನೇನಿಲ್ಲ ಅಂತ, ಹೌದಾ? ಅಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ಎಜುಕೇಷನಲ್ ಡೀಟೇಲ್ಸು ಎಲ್ಲ ಕೊಟ್ಟ ಮೇಲೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಫೋಟೋ, ಸಿಗ್ನೇಚರು, ತಂಬ್ ಇಂಪ್ರೆಷನು ಇವೆಲ್ಲ ಕೊಡಬೇಕು. ನಂತರ ಅಪ್ಲಿಕೇಶನ್ ಫೀಸ್ ನಾನು ಹೇಳಿದಾಗ ಏನಪ್ಪ ಅಂದರೆ 175 ರೂಪಾಯಿ SC ST ಅವರಿಗೆ, ಹಾಗೆ 850 ರೂಪಾಯಿ ಜನರಲ್ ಮತ್ತು OBC PWD ಅವರಿಗೆ, EWS ಅವರಿಗೆ. ಓಕೆ, ಸೊ ಈ ಥರ ಇರುತ್ತೆ. ಇದನ್ನು ಮಾಡಿದ ಮೇಲೆ ಸಬ್ಮಿಟ್ ಸೇವ್ ಮಾಡಿ ಪ್ರಿಂಟ್ ಮಾಡ್ಕೊಂಬಿಟ್ರೆ ಸಾಕು ಅಪ್ಲಿಕೇಶನ್. ಸೊ ಇದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ರೆಡಿ. ಬಟ್ ಇದನ್ನು 24 ತನಕ ಐತಂತ ಕಾಯಬೇಡ್ರಿ. ಪ್ರೊಸೆಸ್ ತುಂಬ ಸುಲಭ ಐತಿ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ರಿ, ಅಪ್ಲಿಕೇಶನ್ ಹಾಕಿಬಿಡ್ರಿ. ತಲೆನೋ ತಪ್ಪಿಡುತ್ತೆ. ಅಪ್ಲಿಕೇಶನ್ ಹಾಕಿರಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ, ಹೌದಾ? ಹಾಗಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸರ್ ಇದಕ್ಕಂತಂದ್ರೆ, ಫೋಟೋಗ್ರಾಫ್ ಇರಬೇಕು ನಿಮ್ಮದು, ಕರೆಕ್ಟ್ ಪಾಸ್ಪೋರ್ಟ್ ಸೈಜ್ ಒಂದು ತಲೆಯಲ್ಲಿರಲಿ. ಯಾವ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೊಟ್ಟಿರ್ತಿರಲ್ಲ, ಅಂದರೆ ಅಪ್ಲೋಡ್ ಮಾಡಿರ್ತಾರಲ್ಲ, ಆ ಫೋಟೋಗ್ರಾಫ್ ಕಾಪೀಸ್ ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಏನಿಲ್ಲ ಅಂದರೂ ಒಂದು 8ರಿಂದ 10 ಇಡ್ಕೊಳ್ಳಿ. ಇದು ಬ್ಯಾಂಕಿಂಗ್ ಎಕ್ಸಾಮ್ ಕಡ್ಡಾಯವಾಗಿ ಏನಂದರೆ ಯಾವುದೋ ಅಪ್ಲೋಡ್ ಮಾಡಿರ್ತೀರಿ, ಇನ್ನೊಂದು ಅದಿಲ್ಲ ಅಂತ ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಬೇರೆ ಅಂಗಿ ಹಾಕ್ಕೊಂಡ್ರೆ ತೊಗೊಂಡೋಗ್ತೀರಿ. ಅದು ಮಿಸ್ ಮ್ಯಾಚ್ ಆದರೆ ಒಂದೊಂದು ಸಲ ನಿಮ್ಗೆ ಅಲ್ಲ ಭಾಳ ಸಲ ರಿಜೆಕ್ಟ್ ಮಾಡ್ತಾನೆ, ಎಕ್ಸಾಮ್ ಬರೋಕ್ಕೆ ಬಿಡಲ್ಲ. ಸೊ ಯಾವ ಫೋಟೋ ಅಪ್ಲೋಡ್ ಮಾಡ್ತೀರಿ, ಯಾವ ಫೋಟೋ ನೀವು ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ ಅಂದರೆ ಲೈಕ್ ಏನಪ್ಪ ಅಂದರೆ ನೀವು ಹಾಕಿರ್ತೀರಲ್ಲ, ಅದನ್ನೇ ನೀವು ಏನಪ್ಪ ಅಂದರೆ ತೊಗೊಂಡೋಗಿರಬೇಕು. ಸರ್ ಈ ಫೋಟೋಗ್ರಾಫ್ ಬಗ್ಗೆ ಗೊತ್ತಾಗ್ತಿಲ್ಲ, ನಿಮಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ IOB ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಓಕೆ, IOB ಹೆಲ್ಪ್ ಅಂತ ಹಾಕಿ, ನಿಮಗೆ ಏನು ಬೇಕು ಅದನ್ನು ಗೈಡ್ ಮಾಡ್ತೀನಿ. IOB ಹೆಲ್ಪ್ ಅಂತ ಹಾಕ್ಕೊಳ್ಳಿ, ಸರಿನಾ? ಕಮೆಂಟಲ್ಲಿ ಹಾಕಿದರೆ ನಾನು ನಿಮಗೆ ಏನು ಡೌಟ್ ಇದೆ ಅದಕ್ಕೆ ನಿಮಗೆ ನಂಬರ್ ಕೊಡ್ತೀನಿ, ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡೋಣ. ಬಟ್ ತಪ್ಪು ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಸುಮ್ಮನೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಬೇಡ. ತಪ್ಪು ಹಾಕಿ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊತೀರಿ?
ಹೌದಾ? ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನ್ನು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ನು, ಅಂದರೆ ಬರಬೇಕು ಇದು ನಂದೇ ಇದು ಸಿಗ್ನೇಚರು ಮತ್ತು ಲೈಕ್ ಫೋಟೋಗ್ರಾಫ್ ಥಂಬ್ ಇಂಪ್ರೆಷನ್ ಅಂತ. ಐ ಡಿ ಪ್ರೂಫ್ ಭಾಳ ಇಂಪಾರ್ಟೆಂಟು. ಡೇಟ್ ಆಫ್ ಬರ್ತ್ ಪ್ರೂಫ್ ಇರಬೇಕು ನಿಮ್ಮದು. ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡ್ ಇವೆಲ್ಲನೂ ಒಂದು ಫೈಲಲ್ಲಿ ಹಾಕಿ ರೆಡಿ ಇಟ್ಕೊಂಬಿಡಿ. ಸರ್ ಲಾಸ್ಟಿಗೆ ಮಾಡಿದ್ರೆ ಆಯ್ತು ಬಿಡಿ ಸರ್, ಇವಾಗ ಅಪ್ಲಿಕೇಶನ್ ಬೇಡ, ಈಗ ಇಟ್ಕೊಳ್ರಿ, ಟೈಮ್ ಐತಿ. ಯಾಕಂದ್ರೆ ಲಾಸ್ಟ್ ನಿಮಗೆ ಸಿಗಲ್ಲ, ಅವೆಲ್ಲ ಎಲ್ಲೆಲ್ಲ ಹುಡ್ಕಕ್ಕೆ ಹೋಗ್ತೀರಿ, ಏನೇನೋ ಮಾಡೋಕೆ ಹೋಗ್ತೀರಿ. ಲೋಕಲ್ ಲ್ಯಾಂಗ್ವೇಜ್ ಪ್ರೂಫ್ ಇರಬೇಕು, ನೀವು ಕನ್ನಡ ಕಲ್ತೀರಿ ಅಂತ. ಕ್ಯಾಸ್ಟ್ EWS ಸರ್ಟಿಫಿಕೇಟ್ ಇರಬೇಕು ಅಪ್ಲಿಕೇಬಲ್ ಇರೋರಿಗೆ. ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕು, ಯಾರು ಅಪ್ಲೈ ಮಾಡಿರ್ತಾರೆ ಡಿಸೆಬಿಲಿಟಿಯಲ್ಲಿ. ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಇರಬೇಕು, ಯಾರು ಎಕ್ಸ್ಪೀರಿಯನ್ಸಾಗಿ ಹಾಕಿರ್ತೀರಂತ. NOC ಇರಬೇಕು ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಆರ್ PSU. NOC ಅಂದರೆ ಲೈಕ್ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ. ಸೊ ಅದಿರಬೇಕು ನಿಮ್ಮ ಹತ್ರ. ಓಕೆ, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿರಿ, ಒಂದು ರಾಜ್ಯಕ್ಕೆ ಮಾತ್ರ ಹಾಕೋಕ್ಕೈತೆ, ಹಲವಾರು ಇದಕ್ಕೊಂದು ಹಾಕ್ತೀನಿ, ತಮಿಳ್ನಾಡಿಗೆ ಒಂದು ಹಾಕ್ತೀನಿ, ಮಹಾರಾಷ್ಟ್ರ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ರಾಜ್ಯಕ್ಕೆ ಒಂದೇ, ಅಂದರೆ ಒಂದೇ ಪೋಸ್ಟ್, ಒನ್ ಸ್ಟೇಟ್ ಓನ್ಲಿ ಮಾತ್ರ. ಒಬ್ಬ ವ್ಯಕ್ತಿ ಒಂದೇ ಸ್ಟೇಟಿಗೆ ಅಪ್ಲೈ ಮಾಡೋಕ್ಕಾಗೋದು. ಆ 4ರಲ್ಲಿ ಯಾವುದಕ್ಕೆ ಅಪ್ಲೈ ಮಾಡ್ತಾರೆ? ಕರ್ನಾಟಕ ಐತಿ, ಕರ್ನಾಟಕಕ್ಕೆ ಅಪ್ಲೈ ಮಾಡಿ. ಲೋಕಲ್ ಲ್ಯಾಂಗ್ವೇಜ್, ಆ ಒಂದು ಲ್ಯಾಂಗ್ವೇಜ್ ಗೊತ್ತಿರಬೇಕು, ಕನ್ನಡ. ಪೋಸ್ಟಿಂಗ್ ನೋಡಿರಿ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪೋಸ್ಟೆಡ್ ಇನ್ ದ ಅಪ್ಲೈಡ್ ಸ್ಟೇಟ್ಸ್ ಫಾರ್ ದ ಫಸ್ಟ್ 12 years ಆಫ್ ಸರ್ವಿಸ್ ಆರ್ ಅಂಟಿಲ್ ಪ್ರಮೋಷನ್ ಟು SMGS 4 ವಿಚ್ ಈಸ್ ಅರ್ಲಿಯರ್. ಅಂದರೆ 12 ವರ್ಷದ ತನಕ ನಿಮಗೆ ಕರ್ನಾಟಕ ಬಿಟ್ಟು ಕಳ್ಸೋದಿಲ್ಲ ಹೊರಗಡೆ, ಬಟ್ ಆಮೇಲೂ ಕಳ್ಸಲ್ಲ ರೀ, ಆಮೇಲೆ ಬರ್ತೀರಾ ಇಲ್ಲೇ. ಬಟ್ ಆದರೆ 12 ವರ್ಷ ತನಕ ಮುಗಿತೆ. LBO ಪೋಸ್ಟಲ್ಲಿದ್ದರೆ ಅವ್ರು ಎಲ್ಲೂ ಹೊರಗಡೆ ಹೋಗಲ್ಲ, ಕರ್ನಾಟಕದಲ್ಲೇ ಇರುತ್ತೆ ಪೋಸ್ಟಿಂಗ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ? ಎಸ್, ಖಂಡಿತ ಇರುತ್ತೆ. ನೀವು ಕ್ವಶನನ್ನು ಆನ್ಸರ್ ಮಾಡದೆ ಬಿಟ್ಟರೆ ನೆಗೆಟಿವ್ ಇರಲ್ಲ. ಆನ್ಸರ್ ಮಾಡಿ ತಪ್ಪಾಯ್ತಂದರೆ 1/4 ನೆಗೆಟಿವ್, ಅಂದರೆ 0.25 ಪೆನಾಲ್ಟಿ ಇರುತ್ತೆ. ಹೌದಾ? 0.25 ಪೆನಾಲ್ಟಿ ಇರುತ್ತೆ, ಅದು ಕೂಡ ತಲೆಲಿಟ್ಕೊಳ್ಳಿ. ಸೊ ಬರೀ ಅಪ್ಲೈ ಮಾಡೋದಲ್ಲ ರೀ, ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಸೆಲೆಕ್ಟೆಡ್ ಆಗಿ. ನಿಮಗೇನಾದ್ರು ಹೆಚ್ಚಿಗೆ ಮಾಹಿತಿ ಬೇಕಾ? ಸೊ 2026ರಲ್ಲಿ ಸರ್ಕಾರಿ ಉದ್ಯೋಗ ಬೇಕಿತ್ತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ, ನಾನು ನಿಮಗೆ ಈ ವಿಡಿಯೋ ಲಿಂಕ್ ಕಳಿಸ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಂಕಿಂಗ್ ತರಗತಿಗೆ ಹೇಗೆ ತಯಾರಿ ನಡೆಸಬೇಕು, ಬ್ಯಾಂಕಿಂಗ್ ಪರೀಕ್ಷೆಯನ್ನು ಉತ್ತೀರ್ಣ ಆಗಬೇಕಂತಂದರೆ, ಆ್ಯಂಡ್ ನಮ್ಮ ಲರ್ನ್ ಆನ್ಲೈನಲ್ಲಿ ಯಾವ ಥರ ಇರುತ್ತೆ. ಯಾಕಂದರೆ ನಂಬರ್ 1 ರಿಸಲ್ಟ್ ಓರಿಯೆಂಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಅಂದರೆ ಇತ್ತೀಚೆಗೆ ಯೂನಿಯನ್ ಬ್ಯಾಂಕ್ LBO ಆಗಿರ್ಬೋದು, ಯುಕೋ ಬ್ಯಾಂಕ್ LBO ಆಗಿರ್ಬೋದು, IBPS RRB PO ಆಗಿರ್ಬೋದು, ಅದೇ ಥರ IBPS ಕ್ಲರ್ಕ್ ಆಗಿರ್ಬೋದು, ಮತ್ತು ನಿಮಗೆ ಇದೇ ಥರ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, IDBI ಬ್ಯಾಂಕ್ ಆಗಿರ್ಬೋದು, ಕಳೆದ 1 ವರ್ಷದಲ್ಲಿ 13ರಿಂದ 15 ರಿಸಲ್ಟ್ ಒಂದೇ ಇನ್ಸ್ಟಿಟ್ಯೂಟ್ ಕೊಟ್ಟಿರುವಂಥದ್ದು ಲರ್ನ್ ಆನ್ಲೈನ್. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀವಿ. ಅಥವಾ ಅಪ್ಲಿಕೇಶನ್ ಏನಾದರೂ ಡೌಟ್ ಇದೆ ಅಂತಂದರೆ IOB ಹೆಲ್ಪ್ ಅಂತ ಹಾಕಿ ಕಮೆಂಟು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಈ ಥರ ಇತ್ತು. ಮೋಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರು ನಿಮ್ಮ ಸ್ನೇಹಿತರು ಬ್ಯಾಂಕಿಂಗ್ ತರಗತಿ ಪ್ರಿಪೇರ್ ಆಗ್ತಾಯಿದ್ದಾರೆ, ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಬ್ಯಾಂಕಿಂಗ್ ಪರೀಕ್ಷೆ ತಯಾರು ನಡೆಸ್ತಾ ಇದ್ದಾರೆ, ಅವರಿಗೆ ಈ ಲಿಂಕನ್ನು ಶೇರ್ ಮಾಡಿ. ಓಕೆ, ಸೊ ಅದೇ ಥರ ನೀವು ಹೊಸಬರಿದ್ದೀರಾ ಈ ಒಂದು ತರಗತಿಯನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಹೆಚ್ಚಿನ ನೋಟಿಫಿಕೇಷನ್ ವೀಡಿಯೋಸ್ಗಳಾಗಿರ್ಬೋದು, ಅದೇ ಥರ ತರಬೇತಿ ಹೇಗೆ ಪಡೆದುಕೋಬೇಕನ್ನೋ ವಿಡಿಯೋ ಆಗಿರ್ಬೋದು, ಎಲ್ಲ ಕೂಡ ಅವೈಲೇಬಲ್ ಸಿಗುತ್ತೆ ನಿಮಗೆ. ಆ್ಯಂಡ್ ಹೆಂಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಏನೋ ಡೌಟ್ ಇದ್ದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್ ಬಾಯ್, ನಮಸ್ಕಾರ. ಮತ್ತೆ ನೆಕ್ಸ್ಟ್ ನೋಟಿಫಿಕೇಷನ್ ವಿಡಿಯೋ ಒಂದಿಗೆ ಸಿಗೋಣಂತೆ.